ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎನ್ ಆ್ಯನಿಮೇಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಈ ಮೊದಲನೇ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ ಕೊಡ್ತಾ ಇದ್ದೀನಿ. ಇದು ಒಂದು ಕಾರ್ಟೂನ್ ರೀತಿಯ ಸೀರಿಯಲ್ ಅಂತ ಹೇಳ್ಬೋದು. ನಮ್ಮ ಈ ಎನ್ ಆ್ಯನಿಮೇಷನ್ ಚಾನಲಲ್ಲಿ ಕಾರ್ಟೂನ್ ರೀತಿಯ ಸೀರಿಯಲ್ನ ಪ್ರಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ರೀತಿ ಕಾರ್ಟೂನ್ ವೀಡಿಯೋಸ್ನ ತುಂಬ ಜನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಒಂದು ಪ್ರಯತ್ನ ಮಾಡೋಣ ಅಂತ ಹೊಸ ಚಾನಲ್ನ ಶುರು ಮಾಡಿದ್ದೀವಿ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ 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 ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿರೋರು. ಹಾಗೆ ನಮ್ಮ ಸ್ಟೋರಿನಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಿಮಗೆ ಇಷ್ಟ ಆಗದಿರೋವಂಥದ್ದು ಏನೇ ಇರಲಿ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಾವು ಅದನ್ನು ಕರೆಕ್ಷನ್ ಮಾಡ್ಕೋತೀವಿ. ಹಾಗೆ ನಿಮಗೋಸ್ಕರ ಈ ಒಂದು ಫಿಲಮ್ ಸ್ಟೋರಿನ ಒಂದು ಸೀರಿಯಲ್ ರೂಪದಲ್ಲಿ ತೆಗೆಯೋಣ ಅಂತ. ಬಟ್ ನಾವು ಸೀರಿಯಲ್ ರೂಪದಲ್ಲಿ ತೆಗೆಯೋದ್ರಿಂದ ಡಿಟೋ ಹೇಗಿದೆ ಫಿಲಮ್ ಡೈಲಾಗ್ಸ್ ಅದೆಲ್ಲ ನಾವು ಅದೇ ರೀತಿ ಹಾಕೋದಿಲ್ಲ. ಬಟ್ ಸ್ಟೋರಿ ಕಂಟೆಂಟ್ ಮಾತ್ರ ತಗೊಂಡು ಮಾಡೋಣ ಅಂತ ಅಂದ್ಕೊಂಡು ನಾನು ಒಂದು ಪ್ರಯತ್ನ ಪಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನಾವು ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಮ್ಮು ಎರಡು ಕನಸು ಅಂತ ಮೂವಿ. ತುಂಬ ಜನಕ್ಕೆ ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಆಗಿನ ಜನ್ರೇಷನಲ್ಲಿ ಈ ಥರ ಒಂದು ಸೆಂಟಿಮೆಂಟ್ ಫಿಲಮ್ ಅಂದರೆ ತುಂಬ ಜನ ಇಷ್ಟ ಆಗ್ತಾಯಿತ್ತು. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಫಿಲಮ್ಗಳಿದು. ನಾನು ಹೀಗೆ ರೀಸೆಂಟಾಗಿ ಆ ಫಿಲಮ್ನ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದೇ ರೀತಿ ಯಾಕೆ ಒಂದು ಎಪಿಸೋಡ್ಸ್ನ ಮಾಡಬಾರ್ದು ರಿಲೇಟೆಡ್ ಅಂತ ಅನ್ನಿಸ್ತು. ಅದಕ್ಕೆ ಅದರ ಕಂಟೆಂಟನ್ನು ತಗೊಂಡು ನಾನು ಮಾಡ್ತಾಯಿದ್ದೀನಿ. ಬಟ್ ಡಿಟೋ ಅದೇ ರೀತಿಯೇ ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆ ಕಂಟೆಂಟ್ನ ನಾನು ತಗೊಂಡು ಅದ್ರ ರಿಲೇಟೆಡಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈ ಒಂದು ಎಪಿಸೋಡ್ಸ್ ಅಂದರೆ ಇದೊಂದು ಸೀರಿಯಲ್ಗೆ ನಾನು ಎರಡು ಕನಸು ಅಂತಲೇ ನಾನು ಸೀರಿಯಲ್ ನೇಮ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಈ ಸ್ಟೋರಿನ ನೋಡಿರೋರು ಇದು ಫಿಲಮ್ದು ಸ್ಟೋರಿನ ಕಾಪಿ ಮಾಡ್ತಿದ್ದೀರಾ ಹಾಗೆ ಹೀಗೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ನ ನೆಗೆಟಿವ್ ಕಮೆಂಟ್ಸ್ನ ಹಾಕಬೇಡಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಫಿಲಮ್ದು ಸ್ಟೋರಿನೇ ನಾನು ತೊಗೊಳ್ತಾ ಇರೋದು ಅಂತ. ಫಿಲಮ್ ಸ್ಟೋರಿನ ನಾವು ತೊಗೊಂಡು ಮಾಡಿದ್ರೆ ತಪ್ಪೇನಿದೆ ಅಲ್ವಾ ಫ್ರೆಂಡ್ಸ್? ನನಗೇನೋ ತಪ್ಪು ಅಂತ ಅನಿಸಿಲ್ಲ. ಒಳ್ಳೊಳ್ಳೆ ಫಿಲಮ್ಗಳ ಕಂಟೆಂಟ್ನ ನಾವು ತೊಗೊಂಡು ಸೀರಿಯಲ್ ರೂಪದಲ್ಲಿ ಕಾರ್ಟೂನ್ ರೂಪದಲ್ಲಿ ಮಾಡಿ ಹಾಕೋದ್ರಿಂದ ಒಳ್ಳೆ ಎಂಟರ್ಟೈನ್ಮೆಂಟು ಸಿಗುತ್ತೆ. ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಇಷ್ಟ ಇರೋರು ನೋಡಿ, ಹಾಗೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಇದು ಯಾವಾಗ ರೀಚ್ ಆಗುತ್ತೆ ನಿಮ್ಮೆಲ್ಲರಿಗೂ ನಾನು ಹಾಕೋ ಸ್ಟೋರಿಗಳು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಇವತ್ತು ಮೊದಲನೇ ಬಾರಿ ನಾನು ಶುರು ಮಾಡ್ತಾಯಿದ್ದೀನಿ. ಮೊದಲನೇ ಎಪಿಸೋಡು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಇರೋರು ಕೂಡ ಮುಖ ತೋರಿಸ್ತಾನೆ ಈ ರೀತಿ ಕಾರ್ಟೂನ್ ವೀಡಿಯೋಸ್ನ ಮಾಡಿ ಏನಾದರೂ ಯೂಟ್ಯೂಬಲ್ಲಿ ಅಚೀವ್ ಮಾಡ್ಬೋದು. ಇವತ್ತು ಮೊದಲನೇ ಸರಿಗೆ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವರು ಹೀರೋಯಿನ್ ಆಗಿರ್ತಾರೆ. ನಾನು ಇವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಇವರು ರಾಮು ಅಂತ, ಇವರೇ ಈ ಸೀರಿಯಲ್ನ ಹೀರೋ ಆಗಿರ್ತಾರೆ. ಹಾಗೆ ಇವರು ಲಲಿತಾ ಅಂತ, ರಾಮುವಿನ ಲವರ್ ಆಗಿರ್ತಾಳೆ, ಅಂದರೆ ಅತ್ತೆ ಮಗಳೇ ಕೂಡ ಆಗಿರ್ತಾಳೆ. ರಾಮು ಮತ್ತು ಲಲಿತಾ ಚಿಕ್ಕ ವಯಸ್ಸಿಂದನೂ ಇಬ್ಬರು ಒಬ್ರನ್ನೊಬ್ರನ್ನ ಇಷ್ಟಪಡ್ತಾ ಇರ್ತಾರೆ. ಚಿಕ್ಕದ್ರಿಂದನೂ ಇಬ್ಬರು ಮನೆಯಲ್ಲೂ ಕೂಡ ಇಬ್ರಿಗೂ ಮದುವೆ ಮಾಡಬೇಕು ಅನ್ನೋದನ್ನು ಮಾತಾಡಿರ್ತಾರೆ. ಹಾಗಾಗಿ ಇಬ್ಬರು ಕೂಡ ಇಷ್ಟಪಡ್ತಾ ಇರ್ತಾರೆ. ಕೆಲವು ಕಾರಣಗಳಿಂದ ಲಲಿತಾ ಅವರ ಅಪ್ಪಂಗೂ ಹಾಗೆ ರಾಮುವಿನ ಅಪ್ಪಂಗೂ ಒಂದು ಗಲಾಟೆ ಆಗುತ್ತೆ. ಅದರಿಂದ ಅವರಿಬ್ಬರ ಸಂಬಂಧಗಳು ಅಷ್ಟಕ್ಕಷ್ಟೇ ಆಗಿರುತ್ತೆ, ದ್ವೇಷ ಬೆಳೆದಿರುತ್ತೆ. ಆದರೂ ಕೂಡ ಇವರಿಬ್ಬರು ಒಬ್ರನ್ನೊಬ್ರನ್ನ ಇಷ್ಟಪಡ್ತಾ ಇರ್ತಾರೆ. ಹೀಗೆ ಒಂದಿನ ಇಬ್ಬರು ಮೀಟ್ ಮಾಡ್ತಾರೆ ನೈಟ್ ಹೊತ್ತು. ಹಾಗೆ ಫ್ರೆಂಡ್ಸ್, ನಾನು ಫಿಲಮಲ್ಲಿ ಹೇಗಿದೆ ಹಾಗೆ ನಾನು ಡೈಲಾಗ್ಸ್ ಆಗ್ಬೋದು, ಸಿಚುವೇಶನ್ಸ್ ಆಗ್ಬೋದು ನಾನು ತಗೊಳ್ತಾ ಇಲ್ಲ. ಬಟ್ ನನ್ನ ಕಂಟೆಂಟ್ ಅಷ್ಟೇ, ನನಗೆ ಸ್ಟೋರಿ ಏನಿದೆ ಅಷ್ಟು ಮಾತ್ರ ನಾನು ಅರ್ಥ ಮಾಡಿಕೊಂಡು ನನಗೆ ಹೇಗೆ ಅನಿಸುತ್ತೋ ನಾನು ಆ ರೀತಿ ಡೈಲಾಗ್ಗಳನ್ನ ಕೊಟ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಇದಕ್ಕೂ ಕೂಡ ಕಮೆಂಟ್ಸ್ ಹಾಕ್ಬಿಡಿ. ಆ ಫಿಲಮಲ್ಲಿ ಹಾಗಿತ್ತು, ನೀವು ಹೀಗೆ ಮಾಡಿದ್ದೀರಾ, ಒಂದಕ್ಕೊಂದು ಲಿಂಕೇ ಇಲ್ಲ, ಹಾಗೆ ಹೀಗೆ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ನಾನು ಬರೀ ಕಂಟೆಂಟ್ ಅಷ್ಟೇ ತೊಗೊಂಡಿದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಶುರು ಮಾಡೋಣ.
ಲಲಿತಾ, ಯಾಕೆ ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ಯಾ? ಏನಾಯ್ತೆ? ನಾಳೆ ದಿನ ನೀನು ನನ್ನ ಹೆಂಡತಿ ಆಗೋಳು. ಖುಷಿಯಾಗಿರಬೇಕು. ಅದು ನನ್ನ ಕರ್ತವ್ಯ. ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೋದು, ಖುಷಿಯಾಗಿ ಇಟ್ಕೊಳ್ಳೋದು. ರಾಮು, ಅದೇನಂದರೆ ಮನೇಲಿ ಅಪ್ಪ ನನಗೂ ನಿನಗೂ ಮದುವೆ ಸಾಧ್ಯ ಇಲ್ಲ ಅಂತ ಮಾತಾಡ್ತಿದ್ರು. ಹಾಗೆ ನನ್ನನ್ನು ಬೇರೆ ಯಾವುದೋ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಬೇರೆ ಹುಡುಗನ ನೋಡ್ತಿದ್ದಾರೆ ರಾಮು. ಹಾಗೇನಾದರೂ ಆದರೆ ನಾನು ಕೆರೆನೋ ಬಾವಿನ ನೋಡ್ಕೊಳ್ತೀನಿ ಅಷ್ಟೆ. ನಿನ್ನ ಬಿಟ್ಟು ರಾಮು ಬೇರೆ ಯಾವ ಹುಡುಗನೂ ನನ್ನ ಮದುವೆ ಮಾಡ್ಕೊಳ್ಳಲ್ಲ. ಲಲಿತಾ, ನಿಮ್ಮಪ್ಪ 1000 ಹೇಳಿ, ತಲೆ ಕೆಡಿಸ್ಕೊಂಬೇಡ. ಅದು ಯಾರು ನಿನ್ನನ್ನು ಮದುವೆ ಮಾಡ್ಕೋತಾರೆ ನಾನು ನೋಡ್ತೀನಿ. ಚಿಕ್ಕ ವಯಸ್ಸಿಂದ ನಾನು ನಿನಗೆ, ನೀನು ನನಗೆ ಅಂತ ಸಂಬಂಧ ಬೆಳೆಸ್ಬಿಟ್ಟು ಈಗ ಅವ್ರವ್ರು ಮಾಡ್ಕೊಂಡಿರೋ ಜಗಳಕ್ಕೆ ನಮ್ಮಿಬ್ಬರನ್ನ ದೂರ ಮಾಡ್ತಾರ? ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ನೀನು ಹೆದರಬೇಡ. ನಾನು ಬಂದು ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ ಬೆಳಿಗ್ಗೆ. ನನಗಿವಾಗ ಸಿಟಿನಲ್ಲಿ ಕೆಲಸ ಸಿಕ್ಕಿದೆ, ಕಾಲೇಜಲ್ಲಿ ಲೆಕ್ಚರರ್ ಕೆಲಸ. ನಾವು ಮದುವೆ ಮಾಡಿಕೊಂಡು ನಾವು ಸಿಟಿಗೆ ಹೋಗ್ಬಿಡೋಣ. ಇವ್ರ ಸವಾಸನೆ ಬೇಡ, ಹೇಗಾದರೂ ಕಿತ್ತಾಡ್ಕೊಳ್ಳಿ. ರಾಮು, ನನ್ನ ಕೈ ಬಿಡಬೇಡ ರಾಮು. ನಮ್ಮಪ್ಪ ಈ ಮದುವೆಗೆ ಒಪ್ಕೊಳ್ಳಲ್ಲ ರಾಮು. ನನ್ನನ್ನು ನೀನೇ ಮದುವೆ ಮಾಡ್ಕೋಬೇಕು. ನಾನು ನಿನ್ನ ಜೊತೆನೇ ಇರಬೇಕು ಕೊನೆವರೆಗೂ. ಇಲ್ಲ ಅಂತಂದರೆ ನಾನು ಜೀವಂತವಾಗಿರಲ್ಲ. ಬದುಕಿದ್ರು ನಿನ್ನ ಜೊತೆನೇ, ಸತ್ರು ನಿನ್ನ ಜೊತೆನೇ. ಚಿಕ್ಕ ವಯಸ್ಸಿಂದನೂ ರಾಮು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಈಗೇನಾದರೂ ಇವ್ರೇನಾದರೂ ಹೆಚ್ಚು ಕಮ್ಮಿ ಮಾಡಿ ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರೆ ನನಗಲ್ಲದು ತಡ್ಕೊಳಕ್ಕಾಗಲ್ಲ ರಾಮು. ಲಲಿತಾ, ಹೆದರಬೇಡ ಲಲಿತಾ, ಧೈರ್ಯವಾಗಿರು. ನಿಮ್ಮಪ್ಪನ ಹತ್ರ ನಾಳೆನೇ ಬಂದು ಮಾತಾಡ್ತೀನಿ. ನಾನು ಮದುವೆ ಮಾಡಿಕೊಡ್ತಾರೋ ಇಲ್ವೋ ಅಂತ ಕೇಳ್ತೀನಿ. ಅವರೇನಾದರೂ ಇಲ್ಲ ಅಂತ ಹೇಳಿದ್ರೆ ಆ ಕ್ಷಣನೇ ನೀನು ನನ್ನ ಜೊತೆ ಬಂದುಬಿಡು. ಮದುವೆ ಮಾಡಿಕೊಂಡು ನಾನು ಇನ್ನೂ ಸಿಟಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ರಾಮು, ನನಗೆ ಯಾಕೋ ಭಯವಾಗ್ತಿದೆ ರಾಮು. ಅಪ್ಪ ಏನಾದರೂ ನಿನಗೇನಾದರೂ ಮಾಡಿಬಿಟ್ರೆ? ಚೇಚೆ, ನಿಮ್ಮಪ್ಪ ನನಗೇನಾದ್ರು ಮಾಡಬೇಕಂತ ಅಂದರೆ ಇನ್ನೊಂದು ಜನ್ಮ ಹುಟ್ಟು ಬರಬೇಕಷ್ಟೆ. ನಮ್ಮಮ್ಮನ ಅಣ್ಣ ಅಂತ ಸುಮ್ಮನಿದ್ದೀನಿ. ಅದೇ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ದರೆ ಅದ್ರ ಕತೆನೇ ಬೇರೆ ಆಗ್ತಿತ್ತು. ಹೆದರು ಬೇಡ, ನಾನು ನಾಳೆನೇ ಬರ್ತೀನಿ. ಇಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ನಾವಿಬ್ಬರು ಭೇಟಿ ಮಾಡೋದು. ಹಾಂ, ಒಂದು ಕೆಲಸ ಮಾಡ್ತೀನಿ. ನಾಳೆನೇ ಇನ್ವಿಟೇಷನ್ ಕಾರ್ಡ್ನು ಕೂಡ ಪ್ರಿಂಟ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ನಿಮ್ಮಪ್ಪ ಮದುವೆಗೆ ಬರಲಿ ಬಿಡಲಿ, ಬಂದರೆ ಖುಷಿಯಾಗಿ 4 ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಲಿ. ಇಲ್ಲ ಅಂತಂದರೆ ಅದೇ ಮುಹೂರ್ತಕ್ಕೆ ನಾವಿಬ್ಬರು ಮದುವೆ ಮಾಡಿಕೊಂಡು ಸಿಟಿಗೆ ಹೋಗ್ಬಿಡೋಣ. ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ಇದಕ್ಕೆ ಯಾವುದೇ ತೊಂದರೆ ಮಾಡಲ್ಲ. ಸರಿ ರಾಮು, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಆಯಿತು ಲಲಿತಾ, ನಾನು ಬಂದೇ ಬರ್ತೀನಿ. ಧೈರ್ಯವಾಗಿರು. ಸರಿ, ನೀನು ಹೊರಡು. ನಾನು ಬೆಳಗ್ಗೆಗೆ ಬರ್ತೀನಿ. ಜೋಪಾನ. ಆಯಿತು ರಾಮು, ನೀನು ಅಷ್ಟೆ ಹುಷಾರು. ನಾನು ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನು ಬರಲೇಬೇಕು. ಬರ್ತೀನಿ ಖಂಡಿತವಾಗ್ಲೂ. ಹೀಗೆ ರಾಮು ಮತ್ತು ಲಲಿತಾ ಇಬ್ಬರೂ ಒಬ್ರಿಗೊಬ್ರು ಸಮಾಧಾನ ಮಾತುಗಳನ್ನ ಆಡ್ಕೋತಾರೆ. ಹಾಗೆ ರಾಮು ಕೂಡ ನಾಳೆ ಲಲಿತಾ ಅವರ ಅಪ್ಪನ ಜೊತೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಎಪಿಸೋಡ್, ಮೊದಲನೇ ಎಪಿಸೋಡ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ತೀನಿ. ಯಾವ ಟೈಮಿಂಗ್ಸಲ್ಲಿ ಬರುತ್ತೆ ಅಂದರೆ, ಪ್ರತಿದಿನ ಸಂಜೆ 7 ಗಂಟೆಗೆ ನಾನು ಈ ಎಪಿಸೋಡ್ನ ಪ್ರಸಾರ ಮಾಡ್ತೀನಿ. 2 ಕನಸು, ನಮ್ಮ ಸೀರಿಯಲ್ ನೇಮ್. ತಪ್ಪದೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ. ನನ್ನ ವಿಡಿಯೋಸ್ನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.